ಇದ್ರ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅವರಿಲ್ಲ ಅಂತಂದ್ರೆ ನಮ್ಮ ಆಚಾರ ವಿಚಾರ ಜನಕ್ಕೆ ಪ್ರಚಾರ ಆಗಲ್ಲ. ಸೊ ಅವರು ಕೂಡ ಪಾಪ ಒಳ್ಳೊಳ್ಳೆ ಟೀಕೆಗಳು ಮಾಡ್ತಾರೆ. ಟೀಕೆಗಳೆಲ್ಲ ಸತ್ತೋಗ್ತವೆ. ವಿರೋಧ ಪಾರ್ಟಿಯವರು ಮಾಡ್ತಾರೆ, ಅವ್ರು ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಆ ಟೀಕೆಗಳು ಸತ್ತೋಗ್ತವೆ, ಕೆಲಸಗಳು ಮಾತ್ರ ಉಳಿತದೆ. ಆ ಕೆಲಸ ಮಾಡ್ತೀವಿ. ಈ ಜೊತೆಗೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಸೆಕ್ರೆಟರಿಯೇಟ್ ಕಾರ್ಯಾಂಗ ಅವರು ಕೂಡ ನಾವು ಏನೇನು ಆಲೋಚನೆ ಮಾಡ್ತೀವಿ ಅದು ಕೂಡ ಅವರು ಕಾರ್ಯ ಮಾಡಬೇಕು. ನಾವು ಇಲ್ಲಿ ತೀರ್ಮಾನ ಮಾಡೋರು, ನಾವು ಅದನ್ನ ತರೋರವರು. ಬಹುಶಃ ಅವ್ರು ನಾವೆಲ್ಲ ಸೇರಿ ವಿ ಆಲ್ ಆರ್ ಒನ್. ದಿ ಎಂಟೈರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ. ಇದ್ರ ಜೊತೆಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ಒಂದೇ ಒಂದು ಜಾಗ ಈ ಪ್ರಪಂಚದಲ್ಲಿ ಲೆಜಿಸ್ಲೇಟರ್ ಈಸ್ ಲುಕಿಂಗ್ ದಿ ಜುಡಿಷಿಯರಿ, ಜುಡಿಷಿಯರಿ ಈಸ್ ಲುಕಿಂಗ್ ದಿ ಲೆಜಿಸ್ಲೇಟರ್. ಈ ಮಧ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಬಹುಶಃ ತಮ್ಗೆ ನಾನು ಆಶ್ವಾಸನೆ ಕೊಡ್ಲಿಕ್ಕೆ ಬಯಸ್ತೇನೆ. ತಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ನಾನು ಭರವಸೆ ಕೊಡ್ಲಿಕ್ಕೆ ಮಾಡ್ತೇನೆ. ಈ ಸ್ಥಾನ ಹಿಂದೆ ಎಲ್ಲ ಲೆಟರ್ಸ್ ಫಾರ್ ಇಟ್ ಆಲ್ ಓವರ್ ಇಂದಿನ ಚರಿತ್ರೆ, ಇಂದಿನ ವಿಚಾರಗಳು. ಐ ವಾಂಟ್ ಟು ಟೇಕ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಡೆಲ್ಲಿಲಿರುವಂತಹ ಸರ್ಕಾರದಲ್ಲಿರುವಂತಹ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ಬೋದು, ಮಂತ್ರಿಗಳಿರ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಇರ್ಬೋದು. ಇವತ್ತು ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಪಾಪ ನಮಗೆ ಮೊನ್ನೆ ನೀರಾವರಿ ಸಂದರ್ಭದಲ್ಲಿ ಅವರೆಲ್ಲ ಟೀಮ್ ಕರ್ಕೊಂಡೋಗಿ ಈ ಕಾವೇರಿ ಸಮಸ್ಯೆಗೆ ಬಗೆಹರಿಸಬೇಕು ಮಾಡಿದೆ. ಕುಮಾರಣ್ಣ ಅವರು ಪಾಪ ಅವರು ಕೂಡ ಈಗ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ದೊಡ್ಡ ಪೋರ್ಟ್ಫೋಲಿಯೋ ಇದೆ. ಅವರು ಒಂದು 25,000 ಜನಕ್ಕೆ ಕೆಲಸ ಕೊಡಿಸ್ಲಿ. ಅವ್ರಿಗೆಲ್ಲೆಲ್ಲೂ ಕೇಳ್ತಾರೆ ಜಮೀನು ಕೊಡೋಣ, ಏನ್ ತೊಂದರೆ ಏನಿಲ್ಲ. ವಿ ಆಲ್ ಆರ್ ರೆಡಿ ಟು ವರ್ಕ್. ಅಟ್ಲಿ ನಮ್ಮ ಮಕ್ಳಿಗೆ ತಾನೇ ಕೆಲಸ ಕೊಡೋದು. ಐ ಆಮ್ ರೆಡಿ ಟು ವರ್ಕ್ ವಿತ್ ಹಿಮ್ ಆಲ್ಸೋ. ಅವ್ರು ಏನ್ ಬೇಕಾದ್ರೂ ಬೇಜಾರು ಮಾಡ್ಕೊಳ್ಳಿ, ನಮ್ಗೇನ್ ತೊಂದರೆ ಇಲ್ಲ. ಆದ್ರೆ ಈ ಸ್ಥಾನ ಯಾವ ಕಾರಣಕ್ಕೂ ಈ ಸ್ಥಾನದಿಂದ ಯಾರಿಗೂ ಕೂಡ ಚ್ಯುತಿ ಆಗಬಾರ್ದು. ಈ ಸ್ಥಾನ ಇರೋದೇ, ಐ ಬಿಲೀವ್ ಒನ್ ಥಿಂಗ್, ಪವರ್ ಕಮ್ಸ್ ಫಾರ್ ಟೂ ಥಿಂಗ್ಸ್. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಐ ಲವ್ ಟು ಮೇಕ್ ಮೋರ್ ಫ್ರೆಂಡ್ಸ್, ಐ ಲವ್ ಟು ಹೆಲ್ಪ್ ಆಲ್ ಆಫ್ ದೆಮ್. ಸೊ ಈ ತಮ್ಮ ಮುಖಾಂತರ ಐಶ್ಯೂರ್ ಮಾಡ್ತೇನೆ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತೇನೆ. ಇನ್ನು ಅನೇಕ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು, ನಂದೇ ಆದಂತ 40 ವರ್ಷದ ರಾಜಕೀಯದ ಅನುಭವದಲ್ಲಿ ಏಳು ಬೀಳು ನಾನು ಕಂಡಿದ್ದೇನೆ, ಎಲ್ಲ ನೋಡಿದ್ದೇನೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಈ ಸ್ಥಾನ ಎಲ್ಲರಿಗೂ ಕೂಡ ಸಮರ್ಪಕವಾಗಬೇಕು. ಕಟ್ಟ ಕಡೆ ಈ ರಾಜ್ಯದ ಪ್ರತಿಯೊಬ್ಬ ಯುವಕರಿಂದ ಹಿಡಿದು, ಒಂದು ಮಹಿಳೆಯಿಂದ ಹಿಡಿದು, ಶೋಷಿತ ವರ್ಗದವ್ರಿಗಿರ್ಬೋದು, ಸಾಮಾಜಿಕವಾಗಿ ನನ್ನ ಹಿರಿಯರು ಏನು ಹಾಕೊಟ್ಟಿದ್ದಾರೆ, ಏನು ಸಿದ್ದರಾಮಯ್ಯನವರು ಏನು ಈ ಸರ್ಕಾರವನ್ನ 8 ವರ್ಷ ಮುನ್ನಡೆಸಿ ಈ ರಾಜ್ಯ ಪ್ರತಿಯೊಬ್ಬನು ಕೂಡ ಹಸ್ಕೊಂಡು ಇರಬಾರದು ಅಂತೇಳಿ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಈ ಸರ್ಕಾರ ಮಾಡ್ತದೆ. ಅದಕ್ಕೆ ತಾವು ಕೂಡ ತಾವು ಬಂದು ಈ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಒಬ್ಬ ಸೋದರಾಗಿ ಕೂತಿದ್ದೀನಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಈ ನನ್ನ ಎಲ್ಲ ಸದಸ್ಯರು, ಈಗ ತಾನೇ ನಮ್ಮ ಲಂಬಾಣಿಯವರು ಬಂದಿದ್ದಾರೆ, ನಮ್ಮ ರುದ್ರಪ್ಪ ಲಂಬಾಣಿಯವರು. ಕೂತ್ಕೊಳ್ಳಿ, ಅಲ್ಲೇ ನಿಮ್ ಸೀಟ್ ಇದೆ, ಕೂತ್ಕೊಳ್ಳಿ. ಆಮೇಲೆ ನಮ್ಮ ಯಂಗ್ ಫ್ರೆಂಡ್ ಬೆಂಗಳೂರಿಗೆ ಹೊಸ ಶೇಪ್ ಕೊಟ್ಟಂತ ರಿಜ್ವಾನ್ ಇದ್ದಾರೆ. ಪಾಪ ಬಹಳ ಬಯಸ್ಕೊಂಡು ನಮ್ಮ MLS ಕೇಳಿ ಅವರೆಲ್ಲ ಗ್ರೇಟರ್ ಬ್ಯಾಂಗ್ಳೂರ್ನ 5 ಬ್ಯಾಂಗ್ಳೂರ್ ಮಾಡಿ ಒಂದು ದೊಡ್ಡ ಈ ಕಾಂಟ್ರಿಬ್ಯೂಟೆಡ್ ಮೀ. ಅವರು ಕೂಡ ರಿಜ್ವಾನ್ ಅವರು ಬಂದಿದ್ದಾರೆ. ಈಶ್ವರ್ ಖಂಡ್ರೆ ಬಂದಿದ್ದಾರೆ. ಅವರು ಕೂಡ ಹೊಸದಾಗಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ, ನಾವೆಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವು ಕೂಡ ಬಂದವರು, ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಸೊ ಈ ಟೀಮ್ ಕರ್ನಾಟಕ, ದಿಸ್ ಇಸ್ ಫಾರ್ ಕರ್ನಾಟಕ, ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಇಂಡಿಯಾ ಥ್ರೂ ಕರ್ನಾಟಕ ಅಂಡ್ ಬ್ಯಾಂಗ್ಳೂರ್. ಇದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಸಹಾಯ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ಒಂದು ದೊಡ್ಡ ಸಂದೇಶವನ್ನ ಕಳಿಸಬೇಕು ಅಂತೇಳಿ ನನಗೆ ಈ ಮಾತಾಡಲಿಕ್ಕೆ, ನನ್ನ ಸಂಪುಟವನ್ನ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಗೊಳಿಸಿ ನನ್ನ ಮಾತು ಮುಗಿಸ್ತೇನೆ. ಈಗ ನಾನು ನಮ್ಮ ಸಂಪುಟದ ಈಗ ಅಧ್ಯಕ್ಷರೇ, ಈ ನಮ್ಮ ಸಭಾಧ್ಯಕ್ಷ ಸ್ಥಾನ ಖಾಲಿಯಾಗಿದೆ. ಗುರುಪಾದಪ್ಪ ಸಜ್ಜನಗೌಡ. ಅದೇ ಯಾಕಂದ್ರೆ ರೆಸೊಲ್ಯೂಷನ್ ಮೂವ್ ಮಾಡಕ್ ಮೊದಲು ಅಲ್ಲ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ರು. ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ನಿನ್ನೆ ಸಂತಾಪ ಇತ್ತು, ಸಂದರ್ಭ ಅಲ್ಲ. ಇವತ್ತು ಅವರ 2 ಪ್ರಾಸ್ತಾವಿಕ ಮಾತುಗಳನ್ನು ಆಡಿ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ಇಡೀ ನಮ್ಮ ಆಡಳಿತ ಪಕ್ಷ, ವಿರೋಧ ಪಕ್ಷ, ಇಡೀ ರಾಜ್ಯ ಎಲ್ಲವೂ ಸಹ ಅವರಿಗೆ ಈಗಾಗಲೇ ಅಭಿನಂದಿಸಿದ್ದಾರೆ. ಈ ಸದನನೂ ಕೂಡ ಅವರಿಗೆ ಅಭಿನಂದಿಸಿ ಅವರ ನಾಯಕತ್ವದಲ್ಲಿ ಅಂತಿಮವಾಗಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ನಮ್ಮೆಲ್ಲರ ಉದ್ದೇಶ ಅಷ್ಟೇ. ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿಯನ್ನ ಅವರ ನಾಯಕತ್ವದಲ್ಲಿ ಕಾಣಲಿ.
ಅಂತ ನಾನು ಆಶಿಸೋದರ ಜೊತೆಗೆ ನನಗೆ ಸಂಪೂರ್ಣ ವಿಶ್ವಾಸನೂ ಇದೆ. ಮಾನ್ಯ ಸಿದ್ದರಾಮಯ್ಯನವರು 8 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿ, ಒಬ್ಬ ನಾಯಕ ಅಂದ್ರೆ ಹೇಗೆ ಇರಬೇಕು ಅನ್ನೋದನ್ನ ಇಡೀ ದೇಶಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಮಗೆ ನಾಯಕತ್ವವನ್ನ ಕೊಟ್ಟಿದ್ದಾರೆ. ಅವರ ಹೆಸರು ಯಾಕಂದ್ರೆ ಇಷ್ಟು ಕರ್ನಾಟಕದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ, ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯದ ಸೇವೆ ಮಾಡಿದಂಥವರಲ್ಲಿ ಸಿದ್ದರಾಮಯ್ಯನವರು ನಂಬರ್ 1. ಅವರು ಎಂದೆಂದಿಗೂ ಅವರ ಹೆಸರು ಉಳಿಯುತ್ತೆ. ಅದೇ ರೀತಿಯಲ್ಲಿ ಈಗ ಮಾನ್ಯ ಶ್ರೀಯುತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿಯನ್ನ ವಹಿಸಿಕೊಂಡು ಕರ್ನಾಟಕವನ್ನ ನಮ್ಮೆಲ್ಲರನ್ನ ಮುಂದೆ ಹೆಜ್ಜೆ ಇಡ್ತಕ್ಕಂಥ, ನಮ್ಮೆಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ, ಕರ್ನಾಟಕವನ್ನ ಮತ್ತಷ್ಟು ಪ್ರಗತಿಯ ದಿಕ್ಕಿನಲ್ಲಿ ಸಾಗಿಸ್ತಕ್ಕಂಥ ಜವಾಬ್ದಾರಿಯನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಶುಭವನ್ನು ಕೋರ್ತೇನೆ, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರಾಜ್ಯಕ್ಕೆ ಅವರಿಂದ ಮತ್ತಷ್ಟು ಒಳ್ಳೆಯದಾಗಲಿ. ಇಡೀ ಸದನ ಅವರಿಗೆ ಈ ಕೆಲಸದಲ್ಲಿ ನಾವೆಲ್ಲರೂ ಸಹಕಾರ ಕೊಡೋಣ ಅಂತ ಸದನವನ್ನು ಕೋರ್ತೇನೆ. ಅಧ್ಯಕ್ಷರೇ, ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.